ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಕರಗಲು ಸಾಧ್ಯವೇ ಗೋಪಾಲ, ಇವರಿಬ್ರು ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕರುಣೆ ತೋರ್ಸಪ್ಪ. ಅಯ್ಯಯ್ಯಪ್ಪ. ಅಯ್ಯೋ, ಏನು ಏನಾಯ್ತು ವನರಾಜ್? ಗಾಡಿ ಕೆಟ್ಟೋಯ್ತಾ? ಇಲ್ಲ, ಹಾರ್ತಾ ಇದೆ. ಅಲ್ಲ, ಕೆಟ್ಟೋಗಿರೋದಕ್ಕೆ ತಾನೇ ನಿಂತೋಗಿದ್ದು. ಈ ಕಾರ್ ಇವಾಗ್ಲೇ ಕೆಟ್ಟೋಗ್ಬೇಕಿತ್ತ? ಇನ್ನೇನು ಮುಹೂರ್ತ ನೋಡಿ ಕೆಟ್ಟೋಗ್ಬೇಕಿತ್ತ? ಏನಾಯ್ತು? ಪಂಚರ್. ಅಯ್ಯೋ, ಪರವಾಗಿಲ್ಲ ಬಿಡು. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಟೈರ್ ಇದೆ, 10 ನಿಮಿಷದಲ್ಲಿ ಬದಲಾಯಿಸ್ತೀನಿ. ಅಬ್ಬಾ, ಗೋಪಾಲನ್ ಕೃಪೆ. ಇಲ್ಲೇ ಡಾಬಾ ಇದೆ, ಹೋಗಿ ಟೀ ಕುಡ್ದು ಬರೋಣ. ನಿಮ್ದು ಟೀ ಟೈಮ್ ಅಲ್ವಾ ಇದು? ಗುಡ್ ಐಡಿಯಾ. ಅಪ್ಪ ಅಮ್ಮನಿಗೂ ಕೂತು ಕಾಲು ನೋವು ಬಂದಿರುತ್ತೆ, ಸ್ವಲ್ಪ ಓಡಾಡ್ದಂಗಾಗುತ್ತೆ. ಹಾಗೆ ನಾವು ಸ್ವೀಟಿಗೂ ಫೋನ್ ಮಾಡ್ಬಿಡೋಣ. ನಾನು ಮತ್ತೆ ನನ್ನ ಒಂಟಿತನ ಯಾವಾಗ್ಲೂ ಇದನ್ನ ಹೇಳ್ತಾ ಇರತ್ತೆ. ಹಾಯ್, ಯಸ್, ಲೈಫಲ್ಲಿ ಮೊದಲನೇ ಸಲ ಈ ಡೈಲಾಗ್ ಹೇಳೋದಕ್ಕೆ ಅವಕಾಶ ಸಿಕ್ಕಿದೆ. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಎಲ್ಲ ಸಿಗುತ್ತೆ, ಆದ್ರೆ ಏಕಾಂತ ಮಾತ್ರ ಸಿಗೋದಿಲ್ಲ. ಇವತ್ತು ಸಿಕ್ಕಿದೆ. ಮತ್ತೇನಾದ್ರೂ ಮಾಡೋ ಇಡಿಯಟ್. ಏನಾದ್ರೂ ಸ್ಪೆಷಲ್ ಮಾಡು, ನಿನ್ನ ನಂದುಗೋಸ್ಕರ ಒಂದು ಸ್ಪೆಷಲ್ ಡೇಟ್. ಅಯ್ಯೋ, ಈ ಟೀ ದೆಸೆಯಿಂದ ಲೇಟ್ ಆಗ್ಬಿಡುತ್ತೆ. ಲೇ, ಪ್ರಯಾಣದ ಮಜಾ ಅಂದ್ರೆ ಇದೇ ಕಣೆ ಲಲಿತಾ. ನೀವೇ ಹೇಳ್ತಿರಲ್ಲಮ್ಮ, ಅಪ್ಪ ನಿಮಗಿಂತ ಯಾವಾಗ್ಲೂ ಪೇಪರ್ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ಅಂತ. ಯಾಕಂದ್ರೆ ನ್ಯೂಸ್ ಪೇಪರ್ ಮಾತಾಡೋದಲ್ಲ. ಇವತ್ತು ಅಪ್ಪನ ಹತ್ರ ಪೇಪರ್ ಇಲ್ಲದೆ ಇರೋದ್ರಿಂದ ಇವತ್ತು ನೀವು ಟೀ ಡೇಟ್ ಮಾಡ್ಬಿಡಿ. ಅತ್ತೆ ಮಾವ ಎಷ್ಟು ಸಂತೋಷ ಪಡ್ತಾರಲ್ವಾ, ನಾವು ಅವ್ರನ್ನ ಕಾರಲ್ಲಿ ಕರ್ಕೊಂಬರಕ್ ಹೋಗ್ತಾ ಇದೀವಿ. ವಾತಾವರಣ ಎಷ್ಟು ಚೆನ್ನಾಗಿದೆ. ಎಲ್ಲಾದ್ರೂ ನಿಲ್ಸಿ ಟೀ ಕುಡಿಯೋಣ? ಇಲ್ಲ, ಅದು ಅಲ್ಲದೆ ಹೋಗಿ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಮತ್ತೆ ಅಲ್ಲಿ ಅಜ್ಜಿನೂ ಬೇಗ ಹೊರಡೋದಕ್ಕೆ ಬಿಡೋದಿಲ್ಲ. ಸಂಜೆ ಕಾವ್ಯನ ಜೊತೆ ನನಗೊಂದು ಪ್ರೆಸೆಂಟೇಷನ್ ಇದೆ, ಅದಕ್ಕಿಂತ ಮುಂಚೆ ಹೊರಡಬೇಕಾಗತ್ತೆ. ಸಾರಿ. ಇವತ್ತು ಕೂಡ ಕ್ಲೈಮೇಟ್ ಚೆನ್ನಾಗಿದೆ. ಟೀ ಕುಡಿತೀಯಾ? ಹಲೋ. ಯೋ ಅದ್ಗೆಮ್ಮ. ಸಮರ್ಥ್, ನೀನು ಊಟ ಸಮರ್ಥ್, ಆರ್ ಯು ಕುಕಿಂಗ್? ಯೋ ಸಮರ್ಥ್, ನಾನು ನಿನಗೆ ಹೇಳಿದ್ದೆ ಅಲ್ವಾ, ನಾನು ಅಡಿಗೆ ಮಾಡಿಟ್ಟಿದ್ದೀನಿ, ಅದನ್ನ ಬಿಸಿ ಮಾಡ್ಕೊಂಡು ತಿನ್ನು ಅಂತ. ಎಸ್ ಖುಷಿ ಅದ್ಗೆ. ಹೇಗ್ ನೀವು ಮತ್ತೆ ಮಮ್ಮಿ ನನಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡ್ತಿದ್ದೀರೋ, ಥೇಟ್ ಅದೇ ತರ ನಾನು ತುಂಬಾ ಪ್ರೀತಿಯಿಂದ ನನಗೋಸ್ಕರ ಅಡಿಗೆ ಮಾಡ್ತಿದ್ಯಾ, ರೈಟ್? ಹಾ, ಓಹೋ. ವಾ, ನಾವ್ ನಿನ್ನ ಮನೇಲಿ ಒಬ್ನೇ ಬಿಟ್ಟಿದ ತಕ್ಷಣ ನಿನ್ ಮನೇಲೆ ಡೇಟ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ಯಾ. ವಾ, ಖುಷಿ ಅತ್ಗೆ. ನಾನು ಅವಕಾಶನ ಚಿಂದಿ ಓಡಾಯಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನೀವು ಚಿಂದಿ ಮಾಡ್ಬಿಡಿ. ಹಾ, ನೋಡ, ಬ್ಯಾಡ್ ಐಡಿಯಾ. ಹೇಗಿದ್ರು ಮನೆಯವರೆಲ್ಲ ವಾಪಸ್ ಬರೋದ್ ಲೇಟ್ ಆಗತ್ತೆ, ಅದಕ್ಕೆ ನೀವು ಡೇಟ್ ಗೀಟಿಗೆ ಹೋಗಿ, ಆದ್ರೆ ಮನೆಯವರಿಗಿಂತ ಬೇಗ ವಾಪಸ್ ಬಂದ್ಬಿಡಿ. ಆದ್ರೂ ಲೇಟ್ ಆಗಿ ಬನ್ನಿ. ಅಲ್ಲ, ನೀನ್ ಈ ಐಡಿಯಾನ ನನ್ ಬಗ್ಗೆ ಮತ್ತೆ ತುಷಾರ್ ಬಗ್ಗೆ ಯೋಚನೆ ಮಾಡಿ ಹೇಳ್ತಿದ್ಯಾ ಅಥವಾ ನಿನ್ ಬಗ್ಗೆನಾ? ಇಬ್ರು ಬಗ್ಗೆನು. ಫೈನ್, ಯು ಗೈಸ್ ಚಿಲ್. ನಾವು ಬೇಗ ಬಂದು ನಿಮ್ಮಿಬ್ಬರಿಗೆ ಡಿಸ್ಟರ್ಬ್ ಮಾಡಲ್ಲ. ಐ ನೋ ಖುಷಿ ಅತ್ಗೆ. ಆನಂದ್ ಡಬ್ಬಾ ಅಣ್ಣನ ಜೊತೆ ಡೇಟಿಗೆ ಹೋಗೋದು ಕೂಡ ಒಂದು ಡಿಫಿಕಲ್ಟ್ ಟಾಸ್ಕೇನೆ. ಅದಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೈದ್ನವ್ರೆ. ಬಾಯ್ ಅತ್ಗೆ. ಬಾಯ್. ಹಾಯ್ ತುಷಾರ್ ಬೇಬಿ, ಇವತ್ತು ಸಮರ್ಥ್ ರಾತ್ರಿವರೆಗೂ ಅವ್ರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದಾನೆ. ಸೊ ವಿ ಕ್ಯಾನ್ ಗೋ ಔಟ್ ಫಾರ್ ಡಿನ್ನರ್ ಟುನೈಟ್. ಬಾಯ್ ಅಂಡ್ ಐ ಲವ್ ಯು. ಇಟ್ಸ್ ಓಕೆ ಖುಷಿ, ಐ ನೋ ದ ಫೀಲಿಂಗ್. ನೀನ್ ಬೇಕು ಅಂದ್ರೆ ಬೇಗ ಮನೆಗೆ ಹೋಗ್ಬೋದು. ನಾನು ಮಿಕ್ಕಿದ ಪ್ರೆಸೆಂಟೇಷನ್ ಮನೆಯಿಂದಾನೇ ಕಂಪ್ಲೀಟ್ ಮಾಡ್ಕೋತೀನಿ. ಡೋಂಟ್ ವರಿ ಖುಷಿ, ಇದರಿಂದ ಪ್ರೊಫೆಷನಲಿಸಮ್ಗೇನೂ ಪ್ರಾಬ್ಲಮ್ ಆಗಲ್ಲ.
ಹೇ ನಂದ್. ಆರ್ಡರ್ ಮಾಡಿದ್ರಲ್ಲ. ಅಣ್ಣ ನಿಮ್ಮ ಹೆಸರು ಸಂಪಣ್ಣನಾ? ಅಲ್ಲ. ಮತ್ ನೀವ್ ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ವೆಲ್ಕಮ್ ನಂದ್. ದುಡ್ಡು. ಸಾರಿ, ತಗೊಳ್ಳಿ. ಅಣ್ಣ ನಿಮ್ಗೊಂದು ಮಾತು ಹೇಳ, ನಿಮ್ ತರದವ್ರು ದೇವದಾಸ್ ಏನಾದ್ರು ಇದ್ರೆ ಆ ಚಂದ್ರಮುಖಿ ತನ್ನ ಹೆಸರು ಬದಲಾಯಿಸ್ಕೊಂಡು ಚಂದ್ರ ದುಃಖಿ ಅಂತ ಇಟ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಸ್ಮೈಲ್ ಮಾಡೋದನ್ನ ಕಲೀರಿ. ಹಾ, ಫೈನಲಿ ನನ್. ಇವಾಗ ಏನಾಯ್ತು ದೇವದಾಸ್ ಅವರೇ? ಚೇಂಜ್. ಥ್ಯಾಂಕ್ ಯು. ಇವಾಗ ಇವ್ ನನ್ನ ಕೈನಲ್ಲಿ ವಧೆ ತಿಂತಾನೆ. ನಿನ್ ಪ್ರಾಬ್ಲಮ್ ಲಾಲ್. ನಿಜವಾಗ್ಲೂ ಲಾಲ್. ಲಾಟ್ಸ್ ಆಫ್ ಲುಕಿಂಗ್ ಲವ್ಲಿ. ಐ ನೋ. ನೀವು ನಿಧಾನವಾಗಿ ಮಾಡಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನು ಹೋಗಿ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡಿರೋ, ನಾನಿದ್ ಮಾಡ್ಕೋತೀನಿ. ಅದು ನನ್ನ ಗುರು ಅಂದ್ರೆ ನಮ್ಮ ಸೊಸೆ ಖುಷಿ ಇದ್ದಾಳಲ್ಲ, ಅವಳು ಹೇಳಿದ್ಲು ಕೇವಲ ಗಾಡಿ ಓಡಿಸೋದು ಕಲ್ತ್ರೆ ಮಾತ್ರ ಸಾಲದು, ಗಾಡಿ ಬಗ್ಗೆ ಬೇರೆ ವಿಷಯಗಳನ್ನು ತಿಳ್ಕೊಂಡಿರ್ಬೇಕೇನಂದ್ರೆ ಇಂಜಿನ್ ಆಯಿಲ್ ಚೆಕ್ ಮಾಡೋದು, ಟೈರ್ ಚೇಂಜ್ ಮಾಡೋದು. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಏನಾದರೂ ಕಲ್ತ್ಕೋಬೋದು ಅಂತ. ಏನಾಯ್ತು? ನಿಮ್ಗೇನಾದ್ರೂ ನಾನಿಲ್ಲಿರೋದು ಇಷ್ಟ ಆಗ್ಲಿಲ್ಲ ಅಂದ್ರೆ? ಇಲ್ಲ ಇಲ್ಲ, ಇರು. ನಾನು ನಿನಗೆ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ನಿನ್ ಗಾಡಿ ತುಂಬಾ ಚೆನ್ನಾಗಿ ಓಡಿಸ್ತೀಯ. ಅಪ್ಪ ನೋಡಿದ್ರೆ ಅಲ್ಲಿ ಹಾಸ್ಪಿಟಲ್ ಬಿದ್ದಿದ್ದಾರೆ. ಈಗ ನೀನು ಕಾರ್ ಕಲಿಬೇಕಾ? ಜೀವನದಲ್ಲಿ ಯಾವತ್ತಾದ್ರೂ ಸೈಕಲ್ ಆದ್ರೂ ಓಡಿಸಿದ್ಯಾ ನೀನು? ಹೇಗೆ ಅಡ್ಗೆ ನೋಡಿ ಎಲ್ಲ ಮಾಡಿ ಕಲಿತೀವೋ ಹಾಗೆ ಟೈರು ನೋಡಿ ಅಲ್ಲ ಬದಲಾಯಿಸಿ ಕಲಿಬೇಕು. ಮತ್ತೆ ನೀನ್ ಪೂಜಾ, ಸಾರಿ ಪೂ ಪೂ ಅಂತ ತುಂಬಾ ಹಾಟ್ ಅನ್ಸತ್ತೆ ಅಲ್ವಾ? ಐ ಆಮ್ ಶೋರ್ ನಾನು ಅವಳ ಮುಂದೆ ಏನು ಅಲ್ಲ ಅನ್ಸತ್ತೆ, ರೈಟ್? ನೋನು, ಐ ಮೀನ್ ಪೂಜಾ ಹಾಟೆ ಆದ್ರೆ ನಿನ್ ಕದರೇ ಬೇರೆ. ನಾನು ಕೇಕ್ ಮಾಡಿದ್ದೀನಿ, ತಗೋ ತಿಂದು ನೋಡು ಹೇಗಿದೆ ಅಂತ. ವಾವ್ ವಾವ್, ನಾನ್ ಮಾಡಿರೋ ಕೇಕ್ ವಾವ್. ಲಾಲ್, ಲಾಟ್ಸ್ ಆಫ್ ಲೈಸ್. ನಿಜವಾಗ್ಲು ತುಂಬಾ ಟೇಸ್ಟಿಯಾಗಿ ಮಾಡಿದ್ಯಾ. ಅಂದ್ರೆ ನನ್ ಹಾಗ ಆ ಪೂಜಾ ಹತ್ರನೂ ಹೀಗೆ ಸುಳ್ಳು ಹೇಳ್ತೀಯಾ? शबनम जैसी लड़की तेरे युद्ध दिल के